ಅಂತ ಅನ್ಸಲ್ಲ. ಬಟ್ 100% ಭಾರತಕ್ಕೆ ಅಷ್ಟೊಂದು ಈಸಿ ಅಂತೂ ಇಲ್ಲ ಈ ಮ್ಯಾಚ್ ವಿನ್ ಆಗೋದು. ನಿಮಗೆ ಗೌತಮ್ ಗಂಭೀರ್ ಕೂಡ ಹೇಳಿದ್ದಾರೆ ಏನಂತ ಹೇಳಿದ್ರೆ, ನಾವಿನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಈ ICC ಚಾಂಪಿಯನ್ಸ್ ಟ್ರೋಫಿನಲ್ಲಿ ಅಂತ ಗೌತಮ್ ಗಂಭೀರ್ ಹೇಳಿರೋದು. ಸೊ ಅದು ಫೈನಲ್ ನಲ್ಲಾದ್ರೂ ಬರುತ್ತಾ ಅಂತ ವೇಟ್ ಮಾಡಬೇಕು ಅಂತ ಅವ್ರು ಹೇಳಿರೋದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ಲರೂ ಹೆಂಗಿದ್ರ? ಸೂಪರ್ ಆಗಿದ್ರ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋನ ಶುರು ಮಾಡೋಣ. ನಾವೆಲ್ಲ ಕಾಯ್ತಿರುವಂತಹ ICC ಚಾಂಪಿಯನ್ಸ್ ಟ್ರೋಫಿ 2025 ಫೈನಲ್ ದಿನ ಹತ್ರ ಬರ್ತಾ ಇದೆ. ಅದು ನಾಳೆ ನಡೀತಿರೋದು ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ. ಬಟ್ ಅದು ಯಾವುದ್ರ ಮಧ್ಯ ಅಂತ ಕೇಳಿದ್ರೆ, ಭಾರತ ವರ್ಸಸ್ ನ್ಯೂಜಿಲೆಂಡ್. ಭಾರತ ನಮ್ಮ ಟೀಮ್ಗಳು ಎಷ್ಟು ಸಪೋರ್ಟ್ ಮಾಡಿಕೊಂಡು ನಾವು ಫೈನಲ್ ಮುಟ್ಸಿದೀವಿ ಅಲ್ವಾ ಆಸ್ ಅ ಫ್ಯಾನ್ಸ್. ಇನ್ನೊಂದ್ ಕಡೆ ಬಂದಿದೆ ನ್ಯೂಜಿಲೆಂಡ್ ಟೀಮ್ ಗುರು. ನ್ಯೂಜಿಲೆಂಡ್ ಅಂದ ಕೂಡಲೇ ಸ್ವಲ್ಪ ಭಯ ಪಡಬೇಕು. ಯಾಕಂತ ಹೇಳಿದ್ರೆ ಬೇರೆ ಯಾವ ಟೀಮ್ ತರನು ಅಲ್ಲ. ಬಿಕಾಸ್ ಅವ್ರ ಟೀಮ್ ಹಾಕೋ ಎಫರ್ಟ್ ಏನಿದೆಯಲ್ಲ, ಒಂದು ಟ್ರೋಫಿಗೋಸ್ಕರ ಆಗಿರ್ಲಿ, ಒಂದು ಮ್ಯಾಚ್ ವಿನ್ನಿಂಗ್ಗೋಸ್ಕರ ಆಗಿರ್ಲಿ, ಅದು ಒಬ್ಬೊಬ್ಬರಿಂದನೂ 200% ಎಫರ್ಟ್ ಇರುತ್ತೆ ಆ ಟೀಮಲ್ಲಿ. ಯಾವುದು ಕ್ಯಾಚ್ ಮಿಸ್ ಮಾಡಲ್ಲ. ಬ್ಯಾಟಿಂಗಲ್ಲೂ ಆದ್ರೂ ಅಷ್ಟೇ 100% ಕೊಡಕ್ಕೆ ಟ್ರೈ ಮಾಡ್ತಾರೆ. ಏನೋ ನಮ್ಮಲ್ಲಿ ಲೀಗ್ ಮ್ಯಾಚಲ್ಲಿ ನಮ್ಮ ಜೊತೆ ಸೋತಿದ್ದಾರೆ, ಹಾಗಂತ ಫೈನಲ್ನಲ್ಲೂ ಅಷ್ಟೇ ಈಸಿಯಾಗಿ ಸೋಲ್ತಾರೆ ಅನ್ನೋ ಗ್ಯಾರಂಟಿ ಅಂತೂ ದಯವಿಟ್ಟು ಯಾರು ಇಟ್ಕೊಬೇಡಿ. ಯಾಕಂತ ಹೇಳಿದ್ರೆ ಆ ಟೀಮ್ದು ಪರ್ಫಾರ್ಮೆನ್ಸ್ ಹಂಗಿರುತ್ತೆ, ಮತ್ತೆ ಆ ಟೀಮ್ನ ಪ್ಲೇಯರ್ಸ್ಗಳ ಕಾಂಟ್ರಿಬ್ಯೂಷನ್ ಹಂಗೆ ಇರುತ್ತೆ ಮ್ಯಾಚ್ಗೆ. ಹೌದು, ಪ್ಲೇಯರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಆಮೇಲೆ. ಬಟ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮಾತ್ರ ಒನ್ ಆಫ್ ದಿ ಬೆಸ್ಟ್ ಫೈನಲ್ ಆಗೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ. ಸೊ ಒಂದು ಒಳ್ಳೆ ಎರಡು ಟೀಮು, ಡಿಸರ್ವಿಂಗ್ ಟೀಮ್ ಮಧ್ಯೆನೆ ಫೈನಲ್ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ಇಂಡಿಯಾದು ನೀವು ಬ್ಯಾಟಿಂಗ್ ಆರ್ಡರ್ ಆಗಿರ್ಲಿ, ಬೌಲಿಂಗ್ ಆರ್ಡರ್ ಆಗಿರ್ಲಿ ನೋಡಕ್ ಹೋದ್ರೆ, ಫಸ್ಟ್ ಬ್ಯಾಟಿಂಗ್ ಬಗ್ಗೆ ಮಾತಾಡೋಣ. ರೋಹಿತ್ ಶರ್ಮಾ ಮತ್ತೆ ಗಿಲ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕು. ಬೇಗ ಔಟ್ ಆಗೋದು ಹೋಗೋದು ಅಂತ ಆದ್ರೆ ತುಂಬಾ ಕಷ್ಟ ಆಗುತ್ತೆ ಜಾಸ್ತಿ ರನ್ ಹೊಡೆಯೋಕೆ, ಅಕಸ್ಮಾತ್ ನಾವು ಫಸ್ಟ್ ಬ್ಯಾಟಿಂಗ್ ತಗೊಂಡಲ್ಲಿ. ಇನ್ನು ನಿಮ್ಗೆ ಗೌತಮ್ ಗಂಭೀರ್ ಕೂಡ ಹೇಳಿದ್ದಾರೆ ಏನಂತ ಹೇಳಿದ್ರೆ, ನಾವಿನ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಈ ICC ಚಾಂಪಿಯನ್ಸ್ ಟ್ರೋಫಿನಲ್ಲಿ ಅಂತ ಗೌತಮ್ ಗಂಭೀರ್ ಹೇಳಿರೋದು. ಸೊ ಅದು ಫೈನಲ್ ನಲ್ಲಾದ್ರೂ ಬರುತ್ತಾ ಅಂತ ವೇಟ್ ಮಾಡಬೇಕು ಅಂತ ಅವ್ರು ಹೇಳಿರೋದು. ಸೊ ಇನ್ನೊಂದು ನಿಮ್ಗೆ ಇವಾಗ ಶುಭ್ಮನ್ ಗಿಲ್ದು ರೋಹಿತ್ ಶರ್ಮಾ ಪರ್ಫಾರ್ಮೆನ್ಸ್ ಕೇಳಿದ್ರೆ ಅವ್ರು ಹೇಳ್ದಂಗೆನೆ ಹೌದು, ಅಷ್ಟೊಂದು ಪರ್ಫಾರ್ಮೆನ್ಸ್ ಆಗಿರ್ಲಿ, ಅಷ್ಟೊಂದು ಕಾಂಟ್ರಿಬ್ಯೂಷನ್ ಅವ್ರ ಬ್ಯಾಟ್ ಇಂದ ಇನ್ನ ಬಂದಿಲ್ಲ. ಬಟ್ ಈ ಫೈನಲ್ ಮ್ಯಾಚ್ಗೆ ಇಬ್ರು ಒಂದು 100 ಇಲ್ಲ 150 ರನ್ಸ್ ಪಾರ್ಟ್ನರ್ಶಿಪ್ ಮಾಡಿದ್ರೆ ಕೆಳಗಡೆ ಬರೋರ್ಗೆ ಈಸಿ ಆಗುತ್ತೆ. ಆಮೇಲೆ ನಮ್ಮ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಅವರಿಂದ ಕಾಂಟ್ರಿಬ್ಯೂಷನ್ ಬರುತ್ತೆ, ಯಾವುದೇ ಡೌಟ್ ಇಲ್ಲ. ಇನ್ನು ಶ್ರೇಯಸ್ ಅಯ್ಯರ್ ಅದಕ್ಕೆ ಒಳ್ಳೆ ಅಡಿಪಾಯ ಹಾಕ್ತಾರೆ. ಸೊ ಅದಾದ್ಮೇಲೆ ನಿಮ್ಗೆ ಯಾವುದೇ ರೀತಿ ಚೇಂಜಸ್ ಇರಲ್ಲ ಬ್ಯಾಟಿಂಗ್ ಆರ್ಡರ್ ಅಲ್ಲಿ, ಸೇಮ್ ಹೆಂಗಿತ್ತು ಹಂಗೇನೆ ಇರುತ್ತೆ. ಅಕ್ಷರ್ ಪಟೇಲ್ ಬರ್ತಾರೆ, KL ರಾಹುಲ್ ಬರ್ತಾರೆ, ಜಡೇಜಾ ಇವರೆಲ್ಲಾನು ಇರ್ತಾರೆ. ಬೌಲಿಂಗ್ ಅಲ್ಲಿ ಅಫ್ಕೋರ್ಸ್ ಸೇಮೇ ಇರುತ್ತೆ. ಬಟ್ ಒಂದ್ ಚೇಂಜು ನನ್ಗನ್ಸೋದು ಇವ್ರು ಮಾಡಬೇಕು ಅಂತ. ಯಾವುದು ಅಂತ ಕೇಳಿದ್ರೆ, ನಿಮ್ಮೆಲ್ರಿಗೂ ಬೇಡ ಅನ್ಸ್ಬೋದಾಯ್ತಾ ಆ ಚೇಂಜು, ಬಟ್ ನನ್ಗೆ ಬೇಕು ಅನ್ಸುತ್ತೆ. ಯಾವುದು ಅಂತ ಕೇಳಿದ್ರೆ, ಮೊಹಮ್ಮದ್ ಶಮಿ ಬದಲು ಹರ್ಷದೀಪ್ ಸಿಂಗ್ನ ಆಡಿಸ್ಬಹುದೇನೋ ಅಂತ. ಬಿಕಾಸ್ ಮೊಹಮ್ಮದ್ ಶಮಿ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ನನ್ಗೆ ಆ ವೈಬ್ ಇದೆಯಲ್ಲ, ಟ್ರೋಫಿ ಹೊಡೆಯೋದಾಗಿರ್ಲಿ ಅದರಲ್ಲಿ ಹರ್ಷದೀಪ್ ಬರ್ಬೇಕೇನೋ ಅಂತ ನನ್ಗೆ ಅನಿಸ್ತಿದೆ. ಕ್ವಾಲಿಟಿ ವೈಸ್ ನೋಡಕ್ ಹೋದ್ರೆ ಇಬ್ರು ಒಳ್ಳೆ ಬೌಲರೇನೆ. ಬಟ್ ಒಂದು ಸಡನ್ ಸರ್ಪ್ರೈಸ್ ನ ನ್ಯೂಜಿಲೆಂಡ್ ಟೀಮ್ ಮುಂದೆ ಇಟ್ರೆ ಒಂದು ಅಡ್ವಾಂಟೇಜ್ ಆಗುತ್ತೇನೋ ಅಂತ. ಬಟ್ ಮೊಹಮ್ಮದ್ ಶಮಿ ಆಡ್ಸಿದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಹರ್ಷದೀಪ್ನ ಒಂದು ಟ್ರೈ ಮಾಡ್ಬೋದು ಅಂತ ಅನ್ಸುತ್ತೆ. ಬಿಕಾಸ್ ಡೆತ್ ಓವರ್ಸ್ ಅಂತ ಬಂದಾಗ ಯಾರ್ಕರ್ ಹಾಕೋದ್ರಲ್ಲಾಗಿರ್ಲಿ, ಸ್ವಲ್ಪ ಕನ್ಸಿಸ್ಟೆನ್ಸಿ ಇದೆಯಲ್ಲ ಯಾರ್ಕರ್ ಹಾಕೋದು ಮತ್ತೆ ಡಾಟ್ ಮಾಡೋದ್ರಲ್ಲಿ, ಅದು ಮೊಹಮ್ಮದ್ ಶಮಿನ ಕಂಪೇರ್ ಮಾಡಿದ್ರೆ ಹರ್ಷದೀಪ್ ಓಕೆ ಅನ್ಸುತ್ತೆ. ಮೊಹಮ್ಮದ್ ಶಮಿ ವಿಕೆಟ್ ಟೇಕಿಂಗ್ ಬೌಲರ್ ಇರಬಹುದು, ಬಟ್ ಹರ್ಷದೀಪ್ ರನ್ ಕಂಟ್ರೋಲ್ ಮಾಡೋದ್ರಲ್ಲಿ ಸ್ವಲ್ಪ ಒಳ್ಳೆ ಕನ್ಸಿಸ್ಟೆನ್ಸಿ ಇದೆ ಅಂತ ಹೇಳ್ಬೋದು. ಸೊ ನಿಮಗೆ ಇದೆರಡು ಚೇಂಜಸ್ಸು ನಾವು ಇದೆರಡಲ್ಲ ಒಂದು ಚೇಂಜಸ್ಸು ಮಾಡಿದ್ರೆ ಟೀಮ್ ಪರ್ಫೆಕ್ಟ್ ಆಗಿರುತ್ತೆ ಅಂತ ನನ್ಗನ್ಸೋದು. ನಿಮ್ಗೆ ಏನ್ ಅನ್ಸುತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ನಿಮ್ಗೆ ನ್ಯೂಜಿಲೆಂಡ್ ಕಡೆ ನೋಡಕ್ ಹೋದ್ರೆ ಅವ್ರದ್ದಂತೂ ಒಳ್ಳೆ ಟೀಮೇ ಇದೆ. ಅವ್ರು ಯಾವ್ದು ಚೇಂಜಸ್ ಮಾಡಲ್ಲ ಅನ್ಕೊಂತೀನಿ. ಬೌಲಿಂಗ್ ಅಲ್ಲಿ ಅವ್ರಿಗೆ ಖೇಲಿ, ಜೆಮಿಸನ್ ಮತ್ತೆ ಇನ್ನ ಒಬ್ರು ಬೌಲಿಂಗರು
ವಿಲ್ ವಿಲ್ಲಿಂದ ಏನೋ ಸ್ಟಾರ್ಟ್ ಆಗುತ್ತೆ ಅವ್ರ ಹೆಸರು. ಸೊ ಅದು ಚೆನ್ನಾಗಿ ಮಾಡ್ತೀರ ಅನ್ಸುತ್ತೆ. ಸೊ ಬೌಲಿಂಗ್ ಅಟ್ಯಾಕಲ್ಲಿ ಯಾವುದೇ ರೀತಿ ಚೇಂಜ್ ಮಾಡಲ್ಲ. ಸ್ಪಿನ್ನರ್ ಏನಾದರೂ ಎಕ್ಸ್ಟ್ರಾ ತರ್ತಾರೆ ಅಂತ ಹೇಳಿದ್ರೆ ಐ ಡೌಟ್, ಬಿಕಾಸ್ ಅವ್ರಿಗೆ ಆಲ್ರೆಡಿ ಫಿಲಿಪ್ಸ್ ಇದ್ದಾರೆ, ಅವ್ರ ಕಡೆಯಿಂದ ಮಾಡಿಸ್ತಾರೆ ಸ್ಪಿನ್ನು. ಇನ್ನು ಬ್ರೇಸ್ವೆಲ್ ಇದ್ದಾರೆ, ಸೊ ಇನ್ನು ಸ್ಯಾಂಟ್ನರ್ ಅವ್ರ ಕ್ಯಾಪ್ಟನ್ ಇದ್ದಾರೆ. ಸೊ ಯಾವುದೇ ರೀತಿ ಚೇಂಜಸ್ ಅವ್ರು ಮಾಡ್ತಾರೆ ಅಂತ ಅನ್ಸಲ್ಲ. ಬಟ್ 100% ಭಾರತಕ್ಕೆ ಅಷ್ಟೊಂದು ಈಸಿ ಅಂತೂ ಇಲ್ಲ ಈ ಮ್ಯಾಚ್ ವಿನ್ ಆಗೋದು. ಬಟ್ ವಿನ್ ಆಗಬೇಕು, ಒಂದು ಒಳ್ಳೆ ವಿಕ್ಟ್ರಿನ ತಗೊಂಡು ಅಗೇನ್ ಚಾಂಪಿಯನ್ಸ್ ಟ್ರೋಫಿ ನಮ್ಮ ಹತ್ರ ಬರಬೇಕು. ಸೊ ಲಾಸ್ಟ್ ಟೈಮು ಪಾಕಿಸ್ತಾನ ಹತ್ರ ಇತ್ತು. ಪಾಕಿಸ್ತಾನ್ ಹೋಸ್ಟ್ ಆಗಿದ್ರು ನಾವು ಚಾಂಪಿಯನ್ಸ್ ಟ್ರೋಫಿ ಅದನ್ನ ಹೊಡೆದ್ವಿ ಅಂತ ಹೇಳಿದ್ರೆ ಅದು ಇನ್ನೊಂಥರನೇ ಸೆಲೆಬ್ರೇಷನ್ನು. ಸೊ ನೋಡೋಣ ನಾಳೆ ಮ್ಯಾಚ್ ಏನಾಗುತ್ತೆ ಅಂತ. ನಿಮ್ಗೆಲ್ಲರಿಗೂ ಏನು ಅನ್ಸುತ್ತೆ, ನಾಳೆ ಯಾರು ಗೆಲ್ಬೋದು ಅನ್ಸುತ್ತೆ? ಅಫ್ಕೋರ್ಸ್ ಇಂಡಿಯಾನೇ ಗೆಲ್ಲಬೇಕು, ಇಂಡಿಯಾನೇ ಗೆಲ್ತಾರೆ. ಬಟ್ ಟಫ್ ಫೈಟ್ ಅಂತೂ ಡೆಫಿನೆಟ್ ಆಗಿರುತ್ತೆ. ನಿಮ್ಗೇನು ಅನ್ಸುತ್ತೆ ಕಮೆಂಟಲ್ಲಿ ತಿಳಿಸಿ. ಮತ್ತು ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ. ನಾಳೆ ನೋಡೋಣ, ನಾಳೆ ಆದಮೇಲೆ ಅದರ ಅಪ್ಡೇಟ್ ಜೊತೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಸಿಗೋಣ. ಬಾಯ್.